ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್. ಚೆನ್ನಾಗಿ ಬೇಯಿಸ್ಬಿಟ್ಟು ತಳ 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 ಅಂತ ಆಡ್ತಿದ್ದೆ ನೋಡಿ. ಬಿಸಿ ಊಟ ಕೊಡ್ತಾರ ಸರ್, ಬಿಸಿ ಊಟ. ಆ ಬಿಸಿ ಊಟಕ್ಕೆ ಬಂದ್ಬಿಟ್ಟಿದೀವಿ ನಾವು. ಈ ಮಂಡ್ಯದಲ್ಲಿ ನಂಬರ್ 1 ಅಂತಂದ್ರೆ ಇದೇ ಹೋಟ್ಲು. ಈ ಹೋಟ್ಲು ಬಿಟ್ರೆ ಇನ್ನೆಲ್ಲೂ ಹೋಟ್ಲ್ ಇಲ್ಲ. ಕೈಮಾ, ಮಟನ್, ಚಿಕನ್, ನಾಟಿ ಕೋಳಿ. ಕೈಮಾ ನೋಡಿ, ಕೈಮಾ ಗೊಜ್ಜು ಕಸ್ಟಮರ್ ರೆಕಮೆಂಡ್ ಮಾಡ್ತಾರೆ. ನಾಟಿ ಸ್ಟೈಲ್ ಟ್ರೈ ಮಾಡಕ್ಕೆ ಒಂಥರ ಮಜಾ. ಬರ್ಲಿ. ಎಲ್ರಿಗೂ ನಮಸ್ಕಾರ, ನಾನು ಸಂತ. ಇವತ್ತು ನಾನೆಲ್ಲಿದ್ದೀನಪ್ಪ ಅಂದರೆ ಮಂಡ್ಯದಲ್ಲಿ ಕಳೆದ 40 ವರ್ಷಗಳಿಂದ ಇಲ್ಲೊಂದು ಮಿಲಿಟರಿ ಹೋಟ್ಲು ಸಿಕ್ಕಾಬಟ್ಟೆ ಫೇಮಸ್ಸು. ಜಸ್ಟ್ ಕೈಮಾ ಗೊಜ್ಜು ಮತ್ತು ಪರೋಟ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಅಂತ ಲೋಕಲೈಸ್ ಕೂಡ ಸಜೆಸ್ಟ್ ಮಾಡಿದ್ರು. ಜಾಗದ ಹೆಸರೇನಪ್ಪ ಅಂತಂದರೆ ನ್ಯೂ ಪಟೇಲ್ ಮಿಲಿಟರಿ ಹೋಟ್ಲ್ ಅಂತ. ಇದು ಬಂದು ಸುಭಾಷ್ ನಗರ ಫಸ್ಟ್ ಕ್ರಾಸು, ಈ ವಿಶಾಲ್ ಮಾರ್ಟ್ ಬ್ಯಾಕ್ ಸೈಡಲ್ಲಿ ಬರುವಂಥ ಒಂದು ಜಾಗ. ಇಲ್ಲಿ ನಿಮಗೆ ಮಸಾಲ ಭರಿತವಾಗಿರೋಂಥ ನಮ್ಮ ಪಕ್ಕಾ ಮಂಡ್ಯ ಸ್ಟೈಲ್ ಫುಡ್ಸ್ನ ಸರ್ವ್ ಮಾಡ್ಕೊಂಬರ್ತಾರೆ. ತಲೆ ಮಾಂಸ, ಬೋಟಿ, ಜೊತೆಗೆ ಈ ಮಟನ್ನು ಮತ್ತು ನಾಟಿ ಕೋಳಿ ಐಟಮ್ನೆಲ್ಲ ಸರ್ವ್ ಮಾಡ್ಕೊಂಬರ್ತಿದ್ದಾರೆ. ಹೋಗೋಣ, ಓನರ್ನ ಮಾತಾಡ್ಸೋಣ, ಒಂದು ಜಾಗದ ಬಗ್ಗೆ ತಿಳ್ಕೊಂಡು ಫುಡ್ಸ್ನು ಕೂಡ ಟೇಸ್ಟ್ ಮಾಡೋಣ. ಇನ್ನೊಂದು ಟೈಮಿಂಗ್ಸು ಬೆಳಗ್ಗೆನೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಶುರುವಾದರೆ ಕಾಲು ಸೂಪು, ಇಡ್ಲಿ ಈ ಥರ ಐಟಮ್ ಶುರುವಾದರೆ ಮಧ್ಯಾಹ್ನ ಊಟ, ಜೊತೆಗೆ ಸಂಜೆ ಕೂಡ ನಿಮಗೆ ನಾಟಿ ಸ್ಟೈಲು ಮಟನ್ನು ಮತ್ತು ಚಿಕನ್ ಐಟಮ್ಗಳು ಸಿಗುತ್ತೆ. ಮೇನಾಗಿ ನಾವು ಟ್ರೈ ಮಾಡೋಕ್ಕೆ ಬಂದಿರೋದು ಇವರ ಕೈಮಾ ಮತ್ತು ನಾಟಿ ಕೋಳಿ ಸಾಂಬಾರನ್ನ. ಹೋಗೋಣ, ಫುಡ್ಸ್ನ ತೊಗೊಂಡು ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ನ್ಯೂ ಪಟೇಲ್ ಮಿಲಿಟರಿ ಹೋಟ್ಲಲ್ಲಿ ಒಂದೊಳ್ಳೆ ಬ್ಯಾಟಿಂಗ್ ಮಾಡೋಣ. ಎಸ್, ಜಾಗಕ್ಕೆ ಬಂದಿದ್ದೀನಿ. ಮಂಡ್ಯಕ್ಕೆ ಬಂದಮೇಲೆ ಮಂಡ್ಯ ಸ್ಟೈಲ್ ಫುಡ್ಸ್ ಟ್ರೈ ಮಾಡಿಲ್ಲ ಅಂದರೆ ಹೆಂಗೆ? ಅದರಲ್ಲೂ ಕೂಡ ಓಲ್ಡ್ ಹೋಟೆಲು, ಹತ್ತತ್ರ 40 ವರ್ಷ ಆಗಿರುವಂಥ ಒಂದು ಜಾಗ. ಇಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರೋಂಥ ಮಟನ್ನು, ಚಿಕನ್ ಐಟಮ್ ಎಲ್ಲ ಕೊಡ್ತಾರೆ ಅಂತ ಕೇಳಿದರು. ಸುಮಾರು ಜನ ಕಸ್ಟಮರ್ ಕೂಡ ರೆಕಮೆಂಡ್ ಮಾಡಿದ್ರು, ಹೋಗಿ ಟ್ರೈ ಮಾಡಿ ಸರ್ ಈ ಹೋಟ್ಲಲ್ಲಿ ಅಂತ. ಬಂದಿದ್ದೀವಿ, ಓನರ್ನ ಕೇಳಿ ಯಾವ ಐಟಮ್ ಸಿಗುತ್ತೋ ಟ್ರೈ ಮಾಡೋಣ. ಸರ್, ಏನೇನು ಸಿಗುತ್ತೆ ಸರ್? ಇಲ್ಲಿ ಮಟನ್ ಇದೆ, ಚಿಕನ್ ಇದೆ, ಓಕೆ. ಅದರಲ್ಲಿ ಸ್ಪೆಷಲ್ ಏನಿದೆ ನಿಮ್ಮಲ್ಲಿ ಬಂದರೆ ಟ್ರೈ ಮಾಡಬೇಕು ಜನ? ತಲೆ ಮಾಂಸ, ಓಕೆ. ಕೈಮಾ ಗೊಜ್ಜು ಕೊಡಿ. ಅದಕ್ಕೇನು ಚೆನ್ನಾಗಿರುತ್ತೆ? ಸರಿ, ಒಂದು ಸಿಂಗಲ್ ಪರೋಟ, ಕೈಮಾ ಗೊಜ್ಜು ಕೊಡಿ. ಅದು ಬಿಟ್ಟರೆ ಮುದ್ದೆ ಇದೆಯಲ್ವಾ? ನಾಟಿ ಕೋಳಿ ಸಾರು ಕೊಡ್ತೀರಾ? ಹಾಂ, ನಾಟಿ ಕೋಳಿ ಸಾರು, ಮುದ್ದೆಗೆ ನಾಟಿ ಕೋಳಿ ಸಾರು ಕೊಡಿ. ಮತ್ತು ತಲೆ ಮಾಂಸ, ಬ್ಲಡ್ ಗಿಡ್ ಏನಾರು ಇದೆಯಾ? ತಲೆ ಮಾಂಸನೇ. ಅದು ಬಿಟ್ಟರೆ ಏನಿಲ್ಲ? ಬೋಟಿ ಸಿಗುತ್ತಾ? ಸರಿ, ನನಗೆ ಬೋಟಿ ಕೊಟ್ಬಿಡಿ. ಬೋಟಿ, ಅದು ಬಿಟ್ಟರೆ ಕೈಮಾ ಗೊಜ್ಜು, ಅದಾದಮೇಲೆ ಇನ್ನೊಂದು ನಾಟಿ ಕೋಳಿ, ಮುದ್ದೆ ಮತ್ತು ಚಪಾತಿ. ಓಕೆ. ಬಿರಿಯಾನಿ ಇದ್ದರೆ ಒಂದು ಹಾಫ್ ಕೊಟ್ಬಿಡಿ. ರೈಸು ಹಾಫ್ ಕೊಡಿ, ನನಗೆ ಹಾಫ್ ಕೊಟ್ಬಿಡಿ. ಪರೋಟ ಹೇಳಿದ್ದೀನಿ. ಹಾಂ, ಎಸ್, ಆರ್ಡರ್ ಮಾಡಿದ್ದೀವಿ. ನ್ಯೂ ಪಟೇಲ್ ಹೋಟೆಲ್ ಅಂತ, ಸುಭಾಷ್ ನಗರ ಫಸ್ಟ್ ಕ್ರಾಸಲ್ಲಿ ಬರುವಂಥ ಒಂದು ಜಾಗ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರು. ನಾನು ಈ ರೋಡಲ್ಲಿ ಓಡಾಡಬೇಕಾದ್ರೆ ಜಸ್ಟ್ ನೋಡಿದ್ಮೇಲೆ ಒಂದಿಬ್ಬರು ಕಸ್ಟಮರ್ ಫೀಡ್ಬ್ಯಾಕ್ ತೊಗೊಂಡೆ, ಯಾವ ಥರ ಇದೆ, ಏನು ಕತೆ ಅಂತ. ಇಲ್ಲ ಸರ್, ಪಕ್ಕ ಟ್ರೈ ಮಾಡಿ, ತುಂಬ ಹಳೆ ಹೋಟ್ಲು, ಕೈಮಾಲ ಸೂಪರಾಗಿರುತ್ತೆ, ಪರ್ಸನಲಾಗಿ ರೆಕಮೆಂಡ್ ಮಾಡಿದ್ರು. ಸರಿ, ಬಂದಿದ್ದೆಲ್ಲ ಟ್ರೈ ಮಾಡೋಣ ಅಂತ ಬಂದು ಆರ್ಡರ್ ಕೂಡ ಮಾಡಿದ್ದೀನಿ. ಕೈಮಾ ಜೊತೆಗೆ ಪರೋಟ, ನಾಟಿ ಕೋಳಿ ಜೊತೆಗೆ ಮುದ್ದೆ, ಜೊತೆಗೆ ಬೋಟಿ. ಫೈನಲಾಗಿ ಬಿರಿಯಾನಿ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಅದನ್ನು ಕೂಡ ಒಂದು ಹಾಫ್ ಆರ್ಡರ್ ಮಾಡಿದ್ದೀನಿ. ಆಲ್ರೆಡಿ ಒಂದು ಶೂಟ್ ಮುಗಿಸ್ಕೊಬಂದಿರೋದ್ರಿಂದ ಸ್ವಲ್ಪ ಎಕ್ಸಾಸ್ಟ್ ಆಗಿದೆ. ಸೊ ನಾಟಿ ಸ್ಟೈಲು ಟ್ರೈ ಮಾಡೋಕ್ಕೆ ಒಂಥರ ಮಜಾ. ಬರಲಿ, ಟ್ರೈ ಮಾಡೋಣ. ಫಸ್ಟು ಪರೋಟ ತೊಗೊಂಡಿದ್ದೀನಿ, ಅದರ ಜೊತೆಗೆ ಈ ಕಡೆ ಬಂದರೆ ಮುದ್ದೆ ಕಾಂಬಿನೇಷನಾಗಿ ನಾಟಿ ಕೋಳಿ, ಬೋಟಿ, ಅದಾದಮೇಲೆ ಇಲ್ಲಿನ ಸ್ಪೆಷಲ್ ಆಗಿರೋಂಥ ಲೆಗ್ ಸೂಪು. ಎಷ್ಟು ದೊಡ್ಡದಾಗಿದೆ ನೋಡಿ, ದೊಡ್ಡ ಲೆಗ್ ಹಾಕಿ ಮಾಡಿರೋಂಥ ಲೆಗ್ ಸೂಪು. ಪರೋಟ ಕಾಂಬಿನೇಷನಾಗಿ ಕೈಮಾ, ಅದಾದಮೇಲೆ ಈ ಕಡೆ ಮುದ್ದೆ. ಫಸ್ಟು ನಾವು ಈ ಪರೋಟಗೆ ಕೈಮಾ ತೊಗೊಂಡು ಟ್ರೈ ಮಾಡೋಣ. ಜಸ್ಟ್ ನಾನು ಪರೋಟ ತೊಗೊಂಡಾಗ ಸಿಕ್ಕಾಪಟ್ಟೆ ಬಿಸಿ ಇತ್ತು. ಬಟ್ ಆ್ಯಸ್ ಯೂಶುವಲ್ ನಾವು ಶೂಟ್ ಮಾಡಿ ಮುಗಿಸೋದ್ರಲ್ಲೇ ಎಲ್ಲ ಟೇಕು, ಮಾಂಟೇಜು ಅದು ಇದು ತೊಗೊಳೋದ್ರಲ್ಲೇ ಆರೋಗಿರುತ್ತೆ. ಪರೋಟ ಹಾರೋಗಿದೆ. ಹಂಗೇ ಸ್ವಲ್ಪ ಇಲ್ಲಿನ ಸ್ಪೆಷಲ್ಲು ಕೈಮಾ ಜೊತೆಗೆ ಒಂದು ಬೈಟು ತರಕಾರಿ ಎಲ್ಲ ಜೋರಾಗಿ ಹಾಕ್ಬಿಟ್ಟಿದ್ದಾರೆ. ತಿನ್ನೋಣ. ಚೆನ್ನಾಗಿದೆ. ಆ ಮಟನ್ ಸಾಫ್ಟ್ ಫ್ಲೇವರು ಫಸ್ಟ್ ಬೈಟೆಲ್ಲ ಗೊತ್ತಾಗುತ್ತೆ. ಇನ್ನೊಂದು ಬೈಟ್ ಮಾಡೋಣ. ಬಂದರೆ ಬಿಸಿ ಚಪಾತಿನೋ ಪರೋಟನೋ ತೊಗೊಂಡು ಟ್ರೈ ಮಾಡಿ, ನಿಜ ಸೂಪರಾಗಿದೆ. ಸ್ವಲ್ಪ ಸ್ಪೈಸಿನೆಸ್ ಜಾಸ್ತಿ, ಬಟ್ ಆ ಒಂದು ಬೈಟಲ್ಲಿ ಆ ಮಟನ್ ಫ್ರೆಶ್ ಫ್ಲೇವರು
ಜೊತೆಗೆ ಈ ಬೀನ್ಸ್ ಎಲ್ಲ ಹಾಕಿರುತ್ತಲ್ಲ ಲೈಟಾಗಿ ಕರ್ಮ್ ಸಿಗ್ತಾ ಇರುತ್ತೆ. ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ನಾನು ಸುಮಾರು ಕಡೆ ಕೈಮಾ ಟ್ರೈ ಮಾಡಿದ್ದೀನಿ, ಬಟ್ ಅಲ್ಲಿ ಮಟನ್ ಡಾಮಿನೇಷನ್ಗಿಂತ ಒಂದು ಒಗ್ಗರಣೆ ಹಾಕಿರೋದನ್ನ ಮಟನ್ ಡಾಮಿನೇಷನ್ ಎಲ್ಲ ಬ್ಯಾಲೆನ್ಸ್ ಆಗಿ ಜಸ್ಟ್ ಮೀಟ್ ತಿಂದಂಗಿರುತ್ತೆ. ಬಟ್ ಇಲ್ಲಿ ಆ ಮಟನ್ ಸ್ಟಾಕ್ ಫ್ಲೇವರ್ ಜೊತೆಗೆ ಒಂದೊಳ್ಳೆ ಸ್ಪೈಸಿಯಾಗಿ ಮಜಾ ಇದೆ. ಅಷ್ಟೊಂದು ಬೈಟು ಸೂಪರ್. ಈ ಅಥೆಂಟಿಕ್ ನಾಟಿ ಸ್ಟೈಲ್ ಅಂತಾರೆ ಗೊತ್ತಾ, ಒರಿಜಿನಲ್ ನಾಟಿ ಸ್ಟೈಲ್ ಅಂತಾರೆ ಗೊತ್ತಾ, ಸೇಮ್ ಅದೇ ಥರನೇ ಇದೆ. ನಾವು ಬೆಂಗಳೂರಲ್ಲಿ ಸ್ವಲ್ಪ ಮಸಾಲೆ ಜಾಸ್ತಿ ಹಾಕಿ ಒಂದು ಫ್ಲೇವರ್ನೇ ಡಾಮಿನೇಟ್ ಆಲ್ ಮಾಡಿಬಿಟ್ಟಿರ್ತಾರೆ. ಬಟ್ ಇಲ್ಲಿ ಆ ಮಟನ್ ಸ್ಟಾಕ್ ಫ್ಲೇವರ್ ಜೊತೆಗೆ ನಿಜ ಸೂಪರಾಗಿದೆ. ಬಿಸಿ ಬಿಸಿ ಹತ್ತೀನಿ, ಪಕ್ಕ ಇಷ್ಟಪಡ್ತೀರಾ? ಹಾಂ ಅಷ್ಟೊಂದು ಬೈಟು. ನೆಕ್ಸ್ಟು ಬೋಟಿ ಟ್ರೈ ಮಾಡೋಣ. ಹೂ ವಾಟ್ರಿ ಆಗಿದೆ. ಎಲ್ಲ ಕಡೆ ತಿಕ್ಕ ಮಸಾಲೆ ಇರುತ್ತೆ, ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ವಾಟ್ರಿ ಸಾಂಬಾರು ಗ್ರೇವಿ ಟೈಪಲ್ಲಿ ಕೊಟ್ಟಿದ್ದಾರೆ. ಹಂಗೇ ಸ್ವಲ್ಪ ತಗೊಂಡು ಒಂದು ಬೈಟು. ಆ ಬೋಟಿ ಫ್ಲೇವರ್ನ ಮಸಾಲೆ ಡಾಮಿನೇಟ್ ಮಾಡುತ್ತೆ. ಬಾಯಿಗಿಟ್ಟ ತಕ್ಷಣ ಆ ಒಂದು ಮಸಾಲೆ ಡಾಮಿನೇಷನ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ನಮ್ಮ ಕಡೆ ಏನಂತಾರೆ ಖಾರ ಅಂತಾರೆ, ಈ ಮಟನ್ ಗಿಟನ್ ಮಾಡಿದಾಗ ಖಾರ ಹಚ್ಕೊಂಡ್ಬಿಡ್ತಾರಲ್ಲ, ಆ ಥರ ಒಂದು ಖಾರದ ಫ್ಲೇವರು ಯಥೇಚ್ಛವಾಗಿ ಹೊಡಿತಾ ಇದೆ. ಒಂಥರ ಯುನೀಕ್ ಆಗಿದೆ. ಜಾಸ್ತಿ ಬೋಟಿ ಫ್ಲೇವರ್ ಗೊತ್ತಾಗಲ್ಲ, ನೀಟಾಗಿ ಗುಜ್ಜಿಬಿಟ್ಟಿದ್ದಾರೆ. ಆ ಮಸಾಲೆನೇ ಫುಲ್ಲು ಆ ಔಟರ್ ಲೇಯರ್ಲ್ಲ ಕೋಟಿಂಗ್ ಆಗಿರೋದ್ರಿಂದ ಆ ಮಸಾಲೆ ಡಾಮಿನೇಷನ್ ಜಾಸ್ತಿ ಇದೆ. ಸೂಪರಾಗಿದೆ. ಈ ಗ್ರೇವಿ ಅಂತೂ ಮುದ್ದೆ ಜೊತೆಗೆ ಸೂಪರಾಗಿರುತ್ತೆ. ಹಂಗೆ ಸ್ವಲ್ಪ ಮುದ್ದೆ ಮುರ್ಕೊಂಡು ಹಂಗೆ ಸ್ವಲ್ಪ ಡಿಪ್ ಮಾಡಿ ಒಂದು ಬೈಟು. ಸೂಪರಾಗಿದೆ. ಮುದ್ದೆಗೆ ಟ್ರೈ ಮಾಡಿ, ಬೋಟಿ ಬಂದರೆ ಸೂಪರಾಗಿರುತ್ತೆ. ನೆಕ್ಸ್ಟು ಹೇಳಿದ್ನಲ್ಲ ಲೆಗ್ ಸೂಪು. ಆ್ಯಕ್ಚುಲಿ ನಾನು ಬಿರಿಯಾನಿ ಮತ್ತು ತಲೆ ಮಾಂಸ ಆರ್ಡರ್ ಮಾಡಿದ್ದೆ, ಬಟ್ ನಾನು ಬರೋದಲ್ಲೇ ಖಾಲಿಯಾಗಿದೆ. ಬಿರಿಯಾನಿನೂ ಖಾಲಿ, ತಲೆ ಮಾಂಸನೂ ಖಾಲಿ ಆಯಿತು. ಅದಕ್ಕೆ ನನಗೆ ಲೆಗ್ಗು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಲೆಗ್ ಟ್ರೈ ಮಾಡಿ ಸರ್ ಅಂತ ಹೇಳಿದರು. ಹಾಂ ಕೈಗಂಟಿಗಾಗಿರೋಂಥ ಲೆಗ್ಗು ಚೆನ್ನಾಗಿ ಬೇಯಿಸ್ಬಿಟ್ಟಿದೆ. ತಳ 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 ಅಂತ ಆಡ್ತಾಯಿದೆ ನೋಡಿ. ಹಂಗೆ ಬ್ರೇಕ್ ಮಾಡಿದ್ರೆ ಓ ಸೂಪರಾಗಿ ಬೇಯಿಸ್ಬಿಟ್ಟಿದ್ದಾರೆ. ಆ ಫ್ಲೆಶ್ ನೋಡಿದ್ರೆ ಗೊತ್ತಾಗುತ್ತೆ ನನಗೆ ಆ ಬೆಂದೋಗಿರೋಂಥ ಇದು ಮಟನ್ ಸ್ಟಾಕ್ ಅಂತ ಒಂದು ಗ್ರೇವಿಲಿ ಇಳಿದೋಗಿದೆ ಅಂತಲೇ ಹೇಳ್ಬೋದು. ಫಸ್ಟು ಪೀಸು ತಿಂದು ಆಮೇಲೆ ಸೂಪ್ ಕುಡಿಯೋಣ, ತಿನ್ನೋಣ. ಔಟ್ರ್ ಲೇಯರ್ಗೆ ಆ ಪೆಪ್ಪರ್ ಕೋಟಿಂಗ್ ಆಗಿರುತ್ತೆ. ಪೀಸ್ ಅಂತೂ ಚೆನ್ನಾಗಿ, ಲೆಗ್ದು ಸ್ಕಿನ್ ಇದೆಯಲ್ಲ ನುಣ್ಣಗೆ ಬೆಂದೋಗಿದೆ. ಸುಮಾರು ಹೊತ್ತು ಕುಕ್ ಮಾಡಿದ್ದಾರೆ. ಕುಕ್ ಮಾಡಿರೋದ್ರಿಂದ ಕಂಪ್ಲೀಟ್ ಈ ಥರನೇ ಇರಬೇಕು ಲೆಗ್ ಸೂಪ್ ಅಂತ ಹೇಳ್ತೀನಿ. ಈ ಥರ ಇದನ್ನೇ ಸೂಪರಾಗಿರುತ್ತೆ. ಅದರಲ್ಲಿ ಇವರು ಹಾಕಿರುತ್ತಲ್ಲ ಪೆಪ್ಪರು ಆ ಒಂದು ಸೂಪಲ್ಲಿ, ಅದು ಔಟ್ರ್ ಲೇಯರ್ಗೆ ಕೋಟಿಂಗ್ ಆಗಿರುತ್ತೆ. ಆ ಪೆಪ್ಪರ್ ಘಾಟು ಫಸ್ಟು ಬೈಟಲ್ಲೇ ಗೊತ್ತಾಗ್ಬಿಡುತ್ತೆ. ಪೀಸ್ ಹಂಗೆ ಸೂಪರಾಗಿದೆ. ಹಂಗೆ ಸ್ವಲ್ಪ ಸೂಪ್ ಕುಡಿಯೋಣ. ಆ ಮಟನ್ ಲೆಗ್ ಸ್ಟಾಕು ಈ ಒಂದು ಸೂಪಲ್ಲಿ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಆ ಒಂದು ಪೆಪ್ಪರು ಯಥೇಚ್ಛವಾಗಿ ಪೆಪ್ಪರ್ ಗೊತ್ತಾಗಲ್ಲ, ಬ್ಯಾಲೆನ್ಸ್ಡ್ ಆಗಿರುತ್ತೆ. ಬೆಸ್ಟ್ ಸೂಪ್ ಅಂತಲೇ ಹೇಳ್ತೀನಿ. ನಾನು ಟ್ರೈ ಮಾಡೋದ್ರಲ್ಲಿ ಇಲ್ಲಿವರೆಗೂ ಈ ಥರ ಒಂದು ಮಟನ್ ಸ್ಟಾಕು ಎಲ್ಲೂ ನನಗೆ ಗೊತ್ತಾಗಿಲ್ಲ ಅಂತಲೇ ಹೇಳ್ಬೋದು. ಈ ಒಂದು ಜಾಗದಲ್ಲಿ ಮಟನ್ ಸ್ಟಾಕು, ಲೆಗ್ ಸ್ಟಾಕು ಬ್ಯಾಲೆನ್ಸ್ಡ್ ಆಗಿರುತ್ತೆ. ನಮ್ಮ ಅಕ್ಕ ಸೇಮ್ ಇದೇ ಥರನೇ ಮಾಡ್ತಾರೆ. ನನಗೆ ಒಂದು ಆ ಸಿಪ್ಪು ಕುಡಿದ ತಕ್ಷಣ ನಮ್ಮ ಅಕ್ಕ ಮಾಡೋಂಥ ಲೆಗ್ ಸೂಪ್ ನೆನಪಾಯಿತು. ನಿಜ ಚೆನ್ನಾಗಿದೆ, ಸೂಪರಾಗಿದೆ. ಬಂದರೆ ಲೆಗ್ ಸೂಪ್ ಅಂತೂ ಮಸ್ಟ್ ಟ್ರೈ ಮಾಡಿ. ಅದ್ರ ಜೊತೆ ಕೈಮಾ ಬಿಸಿ ಬಿಸಿಯಾಗಿ ಟ್ರೈ ಮಾಡಿ, ಇನ್ನೂ ಇಷ್ಟಪಡ್ತೀರಾ. ಫೈನಲ್ ಐಟಮು ನಾಟಿ ಕೋಳಿ ಸಾಂಬಾರು. ಆ ಪೀಸ್ ನೋಡಿ, ಆ ನಾಟಿ ಕೋಳಿ ಇಲ್ಲಿ ಲೋಕಲಲ್ಲಿ ಸಿಗುವಂಥ ನಾಟಿ ಕೋಳಿನ ತಂದು ಡೈಲಿ ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ತಾರೆ. ನಾಟಿ ಕೋಳಿ ಯಾವತ್ತಿದ್ರೂ ಗಟ್ಟಿನೇ ಇರುತ್ತೆ. ಆ ಪೀಸ್ ಹಂಪದಲ್ಲೇ ಗೊತ್ತಾಗುತ್ತೆ ಬ್ರಾಯ್ಲರ್ ಅಲ್ಲ ನಾಟಿ ಕೋಳಿ ಅಂತ. ಚೆನ್ನಾಗಿದೆ. ಫಸ್ಟು ನಾವು ಏನು ಮಾಡೋಣ, ಪೀಸ್ ಟ್ರೈ ಮಾಡಿ ಆಮೇಲೆ ಮುದ್ದೆ ಜೊತೆ ಟ್ರೈ ಮಾಡೋಣ. ಒಂದು ಬೈಟು. ಇವ್ರ ಮಸಾಲೆ ಡಾಮಿನೇಷನು ಆ ಮ್ಯಾರಿನೇಷನ್ ಆಗಿರುತ್ತಲ್ಲ, ಅಂದರೆ ಗ್ರೇವಿಯಲ್ಲಿ ಇರುತ್ತಲ್ಲ ಪೀಸು ಪಕ್ಕಾ ಮ್ಯಾರಿನೇಟ್ ಆಗಿರುತ್ತೆ, ಬ್ಯಾಲೆನ್ಸ್ಡ್ ಆಗಿರುತ್ತೆ. ಸ್ವಲ್ಪ ನಾಯಿ ಜಾಸ್ತಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಅಕ್ಕಪಕ್ಕದಲ್ಲಿ ಸ್ವಲ್ಪ ಮಾತು ಜಾಸ್ತಿ ಮಾತಾಡ್ತಾಯಿದ್ದಾರೆ, ಅಡ್ಜಸ್ಟ್ ಮಾಡ್ಕೊಂಬಿಡಿ. ನಿಜವೂ ಕೂಡ ನಾಟಿ ಕೋಳಿ
ಆ ಒಂದು ಒರಿಜಿನಲ್ ನಾಟಿ ಕೋಳಿ ಅಥೆಂಟಿಕೇಟೆಡ್ ಆಗಿ ಹಳ್ಳಿಗಳ ಕಡೆ ಮಾಡ್ಕೊತಿಂದ ಯಾವ ಥರ ಇತ್ತು ಸೇಮ್ ಅದೇ ಥರನೇ ಇದೆ. ಆ ಒಂದು ಗ್ರೇವಿ ಸ್ಟಾಕು ಆ ಒಂದು ಮೀಟಲ್ಲಿ ಇನ್ಫ್ಯೂಸ್ ಆಗಿರುತ್ತೆ, ಅಂದರೆ ಆ ಮಸಾಲೆ ಇನ್ಫ್ಯೂಸ್ ಆಗಿರುತ್ತೆ, ತಿನ್ನಬೇಕಾದ್ರೆ ಬ್ಯಾಲೆನ್ಸ್ಡ್ ಆಗಿರುತ್ತೆ, ಸೂಪರ್ ಆಗಿರುತ್ತೆ. ಹಂಗೆ ಮುದ್ದೆ ಜೊತೆಗೆ ಒಂದು ಬೈಟು, ಆಹಾ ಸೂಪರ್. ಒಳ್ಳೆ ನಾಟಿ ಕೋಳಿ ಸಾಂಬಾರು ಬಿಸಿ ಬಿಸಿಯಾಗಿರೋಂಥ ಮುದ್ದೆ ಜೊತೆ ತಿಂದ್ರಂತೂ ಪಕ್ಕಾ ಕಳೆದೋಯ್ತೀರ. ನಿಜ ಬೆಸ್ಟ್ ಆಗಿದೆ. ನಾನು ಟ್ರೈ ಮಾಡಿದ್ಲಿ ಲೆಗ್ ಸೂಪು, ಈ ನಾಟಿ ಕೋಳಿ ಸಾಂಬಾರು ಜೊತೆಗೆ ಕೈಮಾ ಮಸ್ಟ್ ಟ್ರೈ ಮಾಡಿ. ಬೆಸ್ಟ್ ಆಗಿದೆ. ಇನ್ನೇನಂದರೆ ಒಳಗಡೆ ಆಂಬಿಯನ್ಸಲ್ಲಿ ಸ್ವಲ್ಪ ಡ್ರಿಂಕಿಂಗ್ ಅಲೋ ಮಾಡ್ತಾರೆ, ಔಟ್ ಸೈಡಲ್ಲಿ ಫ್ಯಾಮಿಲೀಸ್ ಬಂದು ಟ್ರೈ ಮಾಡ್ಕೊಂಡು ಹೋಗ್ತಾರೆ. ಸೊ ಓವರಾಲ್ ಹೇಳ್ಬೇಕಂದ್ರೆ ಮ್ಯಾಕ್ಸಿಮಮ್ ಫ್ಯಾಮಿಲಿ ನಾನು ಇದು ಮಾಡಲ್ಲ, ಬಂದು ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ ಬಂದರೆ. ಇನ್ ಕೇಸು ಆಚೆ ನಿಮ್ಗಂತಲೇ ಸಪ್ರೇಟಾಗಿ ಆ್ಯಂಬಿಯನ್ಸ್ ಇದೆ, ಒಳಗಡೆ ಬರೋರು ಈ ಫ್ರೆಂಡ್ಸ್ ಜೊತೆಗೆ ಇಲ್ಲಿ ಲೋಕಲ್ ಏನೋ ಬಂದು ವಿಸಿಟ್ ಮಾಡಿ. ಒಂದು ಒಳ್ಳೆ ನಾಟಿ ಸ್ಟೈಲು ಊಟ, ಬೆಸ್ಟಾಗಿರೋಂಥ ಊಟ, ಕೈಮಾ ಜೊತೆಗೆ ಪರೋಟ, ನಾಟಿ ಕೋಳಿ ಜೊತೆಗೆ ರಾಗಿ ಮುದ್ದೆ, ಅಲ್ಟಿ ಕಾಂಬೋ, ಜೊತೆಗೆ ಲೆಗ್ ಸೂಪು ಬಂದರೆ ಟ್ರೈ ಮಾಡಿ, ಪಕ್ಕಾ ಇಷ್ಟಪಡ್ತೀರಾ. ಇದರದೆಲ್ಲ ಪ್ರೈಸಿಂಗ್ ನಂಗೆ ಏನೂ ಗೊತ್ತಿಲ್ಲ, ಓನರ್ನ ಕೇಳಿಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಈ ಜಾಗ ಎಲ್ಲಿ ಬರುತ್ತಪ್ಪ ಅಂದರೆ ಸುಭಾಷ್ ನಗರ, ಮಂಡ್ಯ ಸುಭಾಷ್ ನಗರ ಪಕ್ಕದಲ್ಲಿ ಹೈವೇ ಇದೆ, ಹಳೆ ಹೈವೇ ಇದೆ, ಫಸ್ಟ್ ಕ್ರಾಸಲ್ಲಿ ಬರೋಂಥ ಒಂದು ಜಾಗ ನ್ಯೂ ಪಟೇಲ್ ಮಿಲ್ಟ್ರಿ ಹೋಟ್ಲ್ ಅಂತ. ಈ ಜಾಗದ ಬಗ್ಗೆ ಕೇಳಿದರೆ, ಇಲ್ಲಿ ಟೇಸ್ಟ್ ಮಾಡಿದರೆ ನಿಮ್ಗೆ ಏನು ಅನ್ನಿಸ್ತು ನನ್ನ ಕಮೆಂಟ್ ತಿಳಿಸಿ. ಇನ್ನೂ ಟೇಸ್ಟ್ ಮಾಡಿಲ್ಲ, ಬಂದೇ ಇಲ್ಲ ಅಂತಂದರೆ ಬಂದು ವಿಸಿಟ್ ಮಾಡಿ.